ಹಾಗೆ ಯೋಚನೆ ಮಾಡಿ, ನಿಮ್ಮ ಮನೆ ಹತ್ರ ಒಂದು ನಾಯಿ ಇದೆ. ಅದು ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ಅದಕ್ಕೆ ಜಾಬ್ ಟೆನ್ಷನ್ ಇಲ್ಲ, ಫ್ಯೂಚರ್ ಟೆನ್ಷನ್ ಇಲ್ಲ, ಮನಿ ಟೆನ್ಷನ್ ಇಲ್ಲ. ಅದಕ್ಕೆ ನಾಳೆ ಬಗ್ಗೆ ಯೋಚನೆ ಕೂಡ ಇಲ್ಲ. ಬಟ್ ನಾವುಗಳು ಮನುಷ್ಯರು, ನಾವು ಯಾವಾಗಲೂ ಕೆಲವು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಉದಾಹರಣೆಗೆ, ನೆಕ್ಸ್ಟ್ ಇಯರ್ ನನ್ನ ಲೈಫ್ ಹೇಗಿರುತ್ತೆ, ನಾನು ಸಕ್ಸಸ್ಫುಲ್ ಆಗ್ತೀನ, ನಾನು ಮಾಡ್ತಾ ಇರೋ ಈ ಜಾಬಿಂದ ನನ್ನ ಲೈಫ್ ಸೆಕ್ಯೂರ್ ಆಗುತ್ತಾ. ಇದೇ ರೀತಿ 10 ಹಲವು ಯೋಚನೆಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ. ಇದೆಲ್ಲ ನಿಮ್ಮ ಅನುಭವಕ್ಕೆ ಬಂದು ಇರ್ಬೋದು ಕೂಡ. ಇದನ್ನು ನೋಡ್ತಾ ಇದ್ದರೆ ಪರ್ಸ್ನಲಿ ನನಗೆ ಬಂದಿದ್ದ ಕ್ವಶನ್ ಏನು ಅಂದರೆ, ಯಾಕೆ ಮನುಷ್ಯರು ಮಾತ್ರ ಈ ವಿಷಯಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾರೆ? ಬೇರೆ ಎನಿಮಲ್ಸ್ ಕೂಡ ನಮ್ಮ ಹಾಗೇನೇ ಯೋಚನೆ ಮಾಡ್ತಾವ? ಬನ್ನಿ ತಿಳ್ಕೊಳ್ಳೋಣ. ನೋಡಿ, ನೇಚರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ವಾಸ್ತವದಲ್ಲಿ ಬದುಕೋಕೆ ಇಷ್ಟಪಡ್ತವೆ, ಮನುಷ್ಯರನ್ನು ಬಿಟ್ಟು. ಈಗ ಸಿಂಹನೇ ತಗೊಳ್ಳಿ. ಅದಕ್ಕೆ ಹಸಿವಾದಾಗ ತನ್ನ ಗುಹೆಯಿಂದ ಹೊರಗೆ ಬಂದು ಬೇಟೆಯಾಡುತ್ತೆ. ಬೇಟೆಯಿಂದ ತನ್ನ ಹೊಟ್ಟೆ ತುಂಬಿದ ಮೇಲೆ ಅದು ಮತ್ತೆ ತನ್ನ ಗುಹೆಗೆ ಹೋಗಿ ರೆಸ್ಟ್ ಮಾಡುತ್ತೆ. ಅದಕ್ಕೆ ಯಾವ ಯೋಚನೆ ಕೂಡ ಇರಲ್ಲ. ಮುಂದಿನ ಸಲ ಅದಕ್ಕೆ ಹೊಟ್ಟೆ ಹಸಿದ್ರೆ ಅದು ಬೇಟೆ ಆಡುತ್ತೆ. ಬಟ್ ಅದಕ್ಕೆ ಸೆಲ್ಫ್ ಡೌಟ್ ಅಂತ ಏನೂ ಇರೋದಿಲ್ಲ. ಸೈನ್ಸ್ ಹೇಳುತ್ತೆ, ಅನಿಮಲ್ಸ್ನ ಬ್ರೈನ್ ತಮ್ಮ ಉಳಿವಿಗೆ ಮಾತ್ರ ಡಿಸೈನ್ ಆಗಿರುತ್ತೆ ಅಂತ. ಆ ಬ್ರೈನ್ಗಳು ತಮ್ಮ ಮುಂದೆ ಇರುವ ಪ್ರಾಬ್ಲಮ್ಸ್ನ ಮಾತ್ರ ಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡ್ತವೆ. ಇವುಗಳು ಫ್ಯೂಚರ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲ್ಲ. ಆದರೆ ಮನುಷ್ಯರಾಗಲ್ಲ. ಮನುಷ್ಯರಿಗೆ ಒಂದು ಸ್ಪೆಷಲ್ ಪವರ್ ಇದೆ, ಇಮ್ಯಾಜಿನೇಷನ್. ನಮ್ಮ ಬ್ರೈನ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಸಾಮರ್ಥ್ಯ ಇದೆ. ಎಕ್ಸಾಂಪಲ್, ನಾಳೆ ನಿಮಗೆ ಎಕ್ಸಾಮ್ ಇರುತ್ತೆ. ಆಗ ನಿಮ್ಮ ಬ್ರೈನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಸಾಮಾನ್ಯವಾಗಿ ಬರೋ ಯೋಚನೆ ಏನು ಅಂದರೆ, ನಾನು ಪಾಸ್ ಆಗ್ತೀನಾ ಅಥವಾ ಫೇಲ್ ಆಗ್ತೀನಾ, ಫೇಲ್ ಆಗಿಬಿಟ್ರೆ ಏನು ಮಾಡಲಿ, ಈ ರೀತಿ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನೇ ಸೆಲ್ಫ್ ಡೌಟ್ ಅಂತ ಕರೆಯೋದು. ಈ ಇಮ್ಯಾಜಿನೇಷನ್ ಎಬಿಲಿಟಿ ಒಂದೇ ದಿನದಲ್ಲಿ ಡೆವಲಪ್ ಆಗಿರೋದಲ್ಲ, ಅದು ಎವಲ್ಯೂಷನ್ನ ಒಂದು ಭಾಗ ಆಗಿರುತ್ತೆ ಅಷ್ಟೇ. ಹಿಂದಿನ ಕಾಲದಲ್ಲಿ ಜನರು ಇಮ್ಯಾಜಿನೇಷನ್ ಅನ್ನೋ ಎಬಿಲಿಟಿ ತಮ್ಮ ಸರ್ವೈವಲ್ಗೆ ಮಾತ್ರ ಯೂಸ್ ಮಾಡ್ತಾಯಿದ್ರು. ಎಕ್ಸಾಂಪಲ್, ನಮ್ಮ ಪೂರ್ವಜರು ಚಳಿಗಾಲ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ತಿನ್ನೋಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನ ಸ್ಟೋರ್ ಮಾಡ್ತಾಯಿದ್ರು. ಈ ರೀತಿ ಯೋಚನೆಗಳು ಅವರ ಸರ್ವೈವ್ಗೆ ಮತ್ತು ನಮ್ಮ ಎಕ್ಸಿಸ್ಟೆನ್ಸ್ಗೆ ಅನುಕೂಲ ಆಗಿದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದೇ ಇಮ್ಯಾಜಿನೇಷನ್ ಈಗ ಓವರ್ ಥಿಂಕ್ ಆಗಿ ಪ್ಯಾನಿಕ್ ಆಗೋ ಪರಿಸ್ಥಿತಿಗಳನ್ನ ತಂದೊಡ್ಡಿದೆ.